ಮೋಷನ್ ಇದೆ ಸ್ಟ್ರೈಟ್ ಮಾಡ್ತೀವಿ ಗೊತ್ತಲ್ಲ ಪಾಠ ನಿಮಗೆ ನೆನಪಿದೆಯಲ್ಲ ಮೋಷನ್ ಇದೆ ಮೋಷನ್ ಇದೆ ಸ್ಟ್ರೈಟ್ ಲೈನ್ ನೋಡಿ ಸ್ಟ್ರೈಟ್ ಲೈನ್ ಮೋಷನ್ ಇನ್ನೊಂದು ಹೆಸರು ಹೇಳಿ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಏನಿದೆ ಮೋಷನ್ ಇನ್ ಏನು ಬರೆಯೋದು ನಾವು motion in one dimension. ಹೌದಾ ನಿಮಗೆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿ ನಾವು ನೆನಪಿದೆಯಾ ಕನ್ಸ್ಟ್ರಕ್ಟ್ x axis y axis z axis ಆ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲಿ ಎಷ್ಟು ಆಕ್ಸಿಸ್ ಅಲ್ಲಿ ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ ಪೊಸಿಷನ್ ಅನ್ನು ಚೇಂಜ್ ಮಾಡ್ತಿರುತ್ತೆ ಅದರ ಮೇಲೆ ನಾವು ಮೂರು ಟೈಪ್ ಮಾಡಿದ್ವಿ ಒನ್ ಡೈಮೆನ್ಷನಲ್ ಮೋಷನ್ ಟೂ ಡೈಮೆನ್ಷನಲ್ ಮೋಷನ್ ತ್ರೀ ಡೈಮೆನ್ಷನಲ್ ಮೋಷನ್ ಅಂತ ಸೊ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅನ್ನೋದು ಒಂದನೇ ಮೋಷನ್ ಇನ್ ಒನ್ ಡೈಮೆನ್ಷನ್ ಅನ್ನೋದು ಒಂದನೇ ಹೌದಾ ಸೊ ಈಗ ವಾಟ್ ಇಸ್ ಮೋಷನ್ ಮೋಷನ್ ಮತ್ತೆ ಎಷ್ಟು ಹೇಳ್ತದೆ ನಿಮಗೆ ವಾಟ್ ಇಸ್ ಮೋಷನ್ a body is said to be the object or particle ಯಾವುದು ಇರಬಹುದು body object particle ಅಲ್ವಾ a body is said to be in motion if it changes its position with respect to other body regarded as fixed ಅಲ್ವಾ with the time ಯಾವುದೊಂದು ಆಬ್ಜೆಕ್ಟ್ ಚಲಿಸಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ ಅಂದ್ರೆ ಆ ವಸ್ತು ಏನು ಮಾಡ್ತಾ ಇರುತ್ತೆ ಪ್ರತಿ ಸೆಕೆಂಡ್ ಜಾಗ ಏನು ಮಾಡ್ತಾ ಇರ್ತದ ಚೇಂಜ್ ಮಾಡ್ತಾ ಇರುತ್ತೆ ಟೈಮ್ ಸಹ ವೇರಿ ಆಗ್ತಾ ಇರುತ್ತೆ ಎಕ್ಸಾಂಪಲ್ ನಿಮಗೆ ಎಲ್ಲ ಗೊತ್ತು ಬಸ್ಸಲ್ಲಿ ಹೋಗ್ತೀಯಲ್ಲ ಬಸ್ಸಲ್ಲಿ ಕೂತಿದೆಯಾ ಬಸ್ ಮೂವ್ ಆಗ್ತಾ ಇದೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಗಳು ಮರಳು ಏನು ಮಾಡ್ತಾ ಇರ್ತಾವು ಹೋಗ್ತಿರ್ತಾವು ಇದ್ದದ್ದೇ ಇರ್ತಾವು ರೆಸ್ಪೆಕ್ಟ್ ನಾವೇ ಮಾಡ್ತಾ ಇರ್ತೀವಿ ಜಾಗ ಚೇಂಜ್ ಮಾಡ್ತಾ ಇರ್ತೀವಿ ಅದಕ್ಕೆ ಮೋಷನ್ ಅಂತ ಕರೀತೀವಿ ಮೋಷನ್ ಮೀನ್ಸ್ ಎ ಬಾಡಿ ಸೆಟ್ ಟು ಬಿ ಮೋಷನ್ ಇಫ್ ಇಟ್ಸ್ ಪೊಸಿಷನ್ ಇಟ್ಸ್ ಜಾಗ if its position changes with the time with respect to other body regarded as fixed ಯಾವುದೇ ಒಂದು ವಸ್ತುವಿಗೆ ನಾನು ಅಬ್ಸರ್ವ್ ಮಾಡಿ ಈ ಬೋರ್ಡ್ ಇದೆ ಬೋರ್ಡ್ ಏನಿದೆ ಇದು ರೆಸ್ಟ್ ಅಲ್ಲಿ ಇದೆ ನಾನೇ ಮಾಡ್ತಾ ಇದ್ದೀನಿ ಜಾಗನ ಗೊತ್ತಾಯ್ತು ಬೋರ್ಡ್ ರೆಸ್ಟ್ ಅಲ್ಲಿ ಇದೆ ನಾನು ಹಿಂದಕ್ಕೆ ಮುಂದಕ್ಕೆ ನಾನು ಓಡಾಡ್ತಾ ಇದ್ದೇನೆ ನಾನು ಜಾಗ ಏನ್ ಮಾಡ್ತಾ ಇರ್ತೀನಿ ಚೇಂಜ್ ಮಾಡ್ತಾ ಇರ್ತೀನಿ ನಾನು ಜಾಗ ಚೇಂಜ್ ಮಾಡೋದ್ರಿಂದ ಏನ್ ಬೇರೆ ಟೈಮ್ ಸಹ ಬೇರೆ ಆಗ್ತಾ ಇರುತ್ತೆ ಇರುತ್ತಾ ಇರೋದಿಲ್ಲ ಸೊ ಯಾವ ವಸ್ತುಗಳು ತಮ್ಮ ಜಾಗವನ್ನ ಪ್ರತಿ ಸೆಕೆಂಡ್ಗೂ ಚೇಂಜ್ ಮಾಡ್ತಾ ಇರ್ತವೋ ವಿತ್ ರೆಸ್ಪೆಕ್ಟ್ ಟು ಅದರ್ ಬಾಡಿ ರಿಗಾರ್ಡೆಡ್ ಆಸ್ ಫಿಕ್ಸ್ಡ್ ಆ ಫಿಕ್ಸ್ ಇರ್ತಕ್ಕಂಥ ವಸ್ತುಗಳ ಪ್ರಕಾರ ನಾವು ಕಂಪೇರ್ ಮಾಡಿದಾಗ ಆ ವಸ್ತು ಜಾಗವನ್ನು ಚೇಂಜ್ ಮಾಡ್ತಾ ಇದ್ರೆ ಅದಕ್ಕೆ ಏನಂತ ನಾವು ಮೋಷನ್ ಅಂತ ಕರೀತೀವಿ ಅರ್ಥ ಆಯ್ತಲ್ಲ ನೆಕ್ಸ್ಟ್ ರೆಸ್ಟ್ ಅಲ್ಲಿ ಏನಂದ್ರೆ ಎ ಬಾಡಿ is said to be at rest if it does not change notice what is it change its position it does not change its position with respect to other body with time ಅವಸ್ತು ನೀವೆಲ್ಲ ಹೋಗ್ತೀರಿ ಮನೆ ಹೋಗ್ತೀರಿ ಮೋಷನ್ ಆಗ್ತದೆ ಬ್ಲಾಕ್ ಬೋರ್ಡ್ ಅಂತ ರೂಮ್ ಏನಾಗಿರ್ತಿದ್ರು ಇಷ್ಟಂದ್ರೆ ಇರ್ತದೆ ಹಾಗಾಗಿ ರೂಮ್ ಏನಾಗಿರುತ್ತೆ ನಮ್ಮ ಕಾಲೇಜ್ ಏನಾಗಿದೆ ಇಟ್ ಇಸ್ ಆಲ್ವೇಸ್ ಅಂಡರ್ ರೆಸ್ಟ್ ನಾವು ನೀವು ಮಾತ್ರ ಏನು ಜಾಗವನ್ನ ಚೇಂಜ್ ಮಾಡ್ತಾ ಇರ್ತೀವಿ ಕಾಲೇಜ್ ಇಸ್ ಅಟ್ ರೆಸ್ಟ್ ವಿ ಆರ್ ಇನ್ ಮೋಷನ್ ಇಸ್ ನಾವೆಲ್ಲರೂ ಮೂವ್ಮೆಂಟ್ ಅಲ್ಲಿ ಇರ್ತೇವೆ ವಿತ್ ಟೈಮ್ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬರ್ತೀವಿ ಬಿಲ್ಡಿಂಗ್ ಇಲ್ಲೇ ಇರುತ್ತೆ ಸಂಜೆ 4 ಗಂಟೆಗೆ ಮನೆ ಹೋಗ್ತೇವೆ ಬಿಲ್ಡಿಂಗ್ ಇಲ್ಲೇ ಇರುತ್ತೆ ಸೊ ನಾವು ವಿ ಆರ್ ಇನ್ ಮೋಷನ್ ಬಟ್ ಕಾಲೇಜ್ ರೂಮ್ ಬೋರ್ಡ್ ಆಲ್ ಆರ್ ರೆಸ್ಟ್ ಅಂತ ಕರೀತೀವಿ ನಾವು ಮೋಷನ್ ರೆಸ್ಟ್ ಅಂತ ಕರೀತೇವೆ ಮೋಷನ್ ಅಲ್ಲಿ ಮೂರು ಟೈಪ್ ಇರುತ್ತೆ ನಾನು ಟ್ರಾನ್ಸ್ಲೇಟಿವ್ ಮೋಷನ್ ರೊಟೇಟರಿ ಮೋಷನ್ ಮತ್ತೆ ಆಸಿಲೇಟರಿ ಮೋಷನ್ ಅಂತ ಮೂರು ಭಾಗ ಮಾಡಿದ್ದಾರೆ ಟ್ರಾನ್ಸ್ಲೇಟಿವ್ ಮೋಷನ್ ಅಂದ್ರೆ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಸ್ಟ್ರೈಟ್ ಲೈನ್ ಟ್ರಾನ್ಸ್ಲೇಟರಿ ಈಗ ನಾವು ಓಡಾಡ್ತೀವಿ ನೀವು ನಾವು ಓಡಾಡಿದ್ರೆ ಮೋಷನ್ ಆಗುತ್ತೆ ಇದು ಟ್ರಾನ್ಸ್ಲೇಟರಿ ಮೋಷನ್ ಒಂದು ಬಾಲ್ ಅನ್ನ ನೆಲದ ಮೇಲೆ ಇಟ್ಬಿಟ್ಟು ಬ್ರೇಕ್ ಆಗುತ್ತೆ ಬಾಲ್ ಮೂವ್ ಆಗುತ್ತೆ ಸ್ಟ್ರೈಟ್ ಹೋಗುತ್ತೆ ದಟ್ ಇಸ್ ಆಲ್ಸೋ ಮೋಷನ್ ಸ್ಟ್ರೈಟ್ ಲೈನ್ ಅಂತ ಕರೀತೀವಿ ಅಥವಾ ಒಂದು ಚಾಕ್ ಪೀಸ್ ತಗೊಂಡು ಒಂದು ಸ್ಟೋನ್ ತಗೊಂಡು ಮೇಲಿಗೆ ಡ್ರಾಪ್ ಮಾಡಿ ಏನು ಮಾಡ್ತದೆ ಸ್ಟ್ರೈಟ್ ಹೋಗುತ್ತದೆ ಯಾಕೆ ಹೋಗುತ್ತದೆ ಸ್ಟ್ರೈಟ್ ಆಗಿ ಡ್ಯೂ ಟು ಗ್ರಾವಿಟೇಷನ್ ಆಫ್ ದ ಅರ್ತ್ ಭೂಮಿಯ ಗುರುತ್ವಾಕರ್ಷಣೆ ಇರೋದ್ರಿಂದ ಯಾವುದೇ ಒಂದು ಆಬ್ಜೆಕ್ಟ್ ನಾವು ಫ್ರೀ ಆಗಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಇಟ್ ಮೂವ್ ಟುವರ್ಡ್ಸ್ ದ ಅರ್ತ್ ಸರ್ಫೇಸ್ ಬಿಕಾಸ್ ಆಫ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ಅರ್ತ್ ಅದಕ್ಕೆ ಅಂತ ಮೋಷನ್ ಎಲ್ಲ ಏನು ಹೇಳ್ತೀವಿ ನಾವು ಟ್ರಾನ್ಸ್ಲೇಟರಿ ಮೋಷನ್ ಎರಡನೇ ಯಾವುದು rotating motion means a body moving about a fixed axis wheel of a cycle ಅಥವಾ wheel of a vehicle ಎಲ್ಲ ವೆಹಿಕಲ್ ಸೈಕಲ್ ನಿಲ್ಲಿರುತ್ತೆ ಅದೇನ್ ಮಾಡ್ತಾ ಇರುತ್ತೆ ಈಗ
ಒಂದಕ್ಕೆ ಏನಿರುತ್ತೆ ಅನ್ನೋದಕ್ಕೆ ಒಂದು ಆಕ್ಸಿಸ್ ಇರ್ತದೆ. ಈ ರೊಟೇಷನ್ ಆಗಲಿಕ್ಕೆ ಅಂತ ಕರಿತೀವಿ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಮೂರನೇದು ಯಾವುದು ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್ motion at a fixed point. For example, motion of a simple pendulum. Watch ಮಾಡಲ್ಲ, watch ವಾಲ್ ಕ್ಲಾಕ್ ಕೆಳಗೆ ಒಂದು ಪೆಂಡುಲಮ್ ಇರುತ್ತೆ, ಅದೇನ್ ಮಾಡ್ತಾ ಇರುತ್ತೆ ಈಗ ಆಸಿಲೇಷನ್ ಮಾಡ್ತಾ ಇರುತ್ತೆ. ಇದೆಯಾ? ಅದನ್ನೇ ಮಾಡಿ ಒಂದು ಕಡೆ ಫಿಕ್ಸ್ ಮಾಡಿರ್ತೀವಿ. ಹೀಗೆ ಅದೊಂದು ಈ ತರ ಬೀಮ್ ರಾಡ್ ಟೈಪ್ ಇರುತ್ತೆ, ಇಲ್ಲೊಂದು ಬಾಲ್ ಟೈಪ್ ಇರುತ್ತೆ. ಹೀಗೆ ಅದೇನ್ ಮಾಡ್ತಾ ಇರುತ್ತೆ, ಹೀಗೆ ಹೋಗ್ಬಿಟ್ಟು ಮತ್ತೆ ಹೀಗೆ ಹೋಗಿ ಮತ್ತೆ ಹೀಗೆ ಹೋಗಿ ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ಅಂತ ಕರಿತೀವಿ ಆಸಿಲೇಟರಿ. ನಾವು ಓಡಾಡೋದೆಲ್ಲವೇ ಟ್ರಾನ್ಸ್ಲೇಟರಿ ಮೋಷನ್, ಗಾಲಿಗಳೆಲ್ಲ ಓಡಾಡೋದೆಲ್ಲವೇ ರೊಟೇಷನಲ್ ಮೋಷನ್ ಅಂತ ಕರೀತೇವೆ. ಒಂದು ಫಿಕ್ಸ್ಡ್ ಪಾಯಿಂಟ್ ಹತ್ರ ಯಾವುದೇ ಒಂದು ಆಬ್ಜೆಕ್ಟ್ ಟು ಅಂಡ್ ಫ್ರೋ ಮೋಷನ್ ಇದೆ ಅಂದ್ರೆ ಕಂಟಿನ್ಯೂಸ್ ಹಿಂಗೆ ಮುಂದೆ ಚಲಿಸ್ತಾ ಇದ್ರೆ ದಟ್ ಈಸ್ ನೋನ್ ಆಸ್ ಆಸಿಲೇಟರಿ ಮೋಷನ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಆಸಿಲೇಟರಿ ಮೋಷನ್ ಗೆ ಮೋಷನ್ ಆಫ್ ಸಿಂಪಲ್ ಪೆಂಡುಲಮ್, ರೊಟೇಟರಿ ಮೋಷನ್ ಗೆ ವೀಲ್ ಆಫ್ ಎ ವೆಹಿಕಲ್, ಟ್ರಾನ್ಸ್ಲೇಟರಿ ಮೋಷನ್ ಗೆ ಮೋಷನ್ ಆನ್ ಎ ಸ್ಟ್ರೈಟ್. ಸೊ ಆದ್ರೂ ನಾವು ಏನು ಮಾಡ್ತೀವಿ, ನಾವು ಇದು ಮಾಡೋಣ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಮಾಡ್ತೇವೆ. ಮೋಷನ್ ಇನ್ ಸ್ಟ್ರೈಟ್ ಲೈನ್ ಗೆ another name is also known as motion in one dimension ಅಂತ ಕರೀತೀವಿ. ಸೊ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಪ್ರಕಾರ ಮೋಷನ್ ಇಸ್ ಆಫ್ 3 types. ಯಾವುದು? ಒನ್ ಡೈಮೆನ್ಷನ್ ನೋಡಿಯಾ, ಒನ್ ಡೈಮೆನ್ಷನಲ್ ಮೋಷನ್ ನಾವು ಬೇರೆ ಇದೆ. ಒನ್ ಡೈಮೆನ್ಷನಲ್ ಮೋಷನ್, 2 dimensional motion, 3 dimensional motion. Motion is of 3 types depending on the Cartesian coordinate system. ಯಾವುದು? 1 dimensional motion 1D, ಆಮೇಲೆ 2D 2D means 2 dimensional motion. next ಮೂರನೇದು 3D 3 means 3 dimensional motion ಅಂತ ಕರೀತೀವಿ. so what is 1 dimensional motion? give example ಕೇಳಿದ್ರೆ 1 dimension is motion on a straight line. motion on a straight line is known as 1 dimensional motion ಅಂತ ಕರೀತೀವಿ. For example, a stone or anything dropped from a certain height. ಒಂದು ಯಾವುದೋ ಆಬ್ಜೆಕ್ಟ್ ಅನ್ನು ನಾವು ಸ್ವಲ್ಪ ಮೆಥಡ್ ತಗೊಂಡು ಡ್ರಾಪ್ ಮಾಡಿದ್ರೆ ಹೇಗೆ ಹೋಗುತ್ತೆ, ಸ್ಟ್ರೈಟ್ ಆಗಿ ಭೂಮಿಗೆ ಬೀಳುತ್ತದೆ. ದಟ್ ಇಸ್ ಕಾಲ್ಡ್ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರೀತೀವಿ. ಅಂದ್ರೆ ನಾವು ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದ್ರೆ 3 ಆಕ್ಸಿಸ್ ಇರ್ತಾವು. ಒಂದು x ಆಕ್ಸಿಸ್, ಒಂದು y ಆಕ್ಸಿಸ್ ಮತ್ತೆ ಒಂದು z ಆಕ್ಸಿಸ್. 3 ಆಕ್ಸಿಸ್ ಇರ್ತಾವು. 3 ವಸ್ತು ಹೆಂಗಿರ್ತವೆ? all are mutually perpendicular to each other. perpendicular degree 90 ಡಿಗ್ರಿ. ಒಂದು ರೇಯಿಂದ ಇನ್ನೊಂದು ರೇಗೆ ಇರ್ತಕ್ಕಂಥ ಆಂಗಲ್ಸ್ ಇರ್ತದೆ 90 ಡಿಗ್ರಿ ಇರ್ತಾವು. ಹಂಗೆ x y ಗೂ 90 ಡಿಗ್ರಿ ಇರುತ್ತೆ, y z ಗೂ 90 ಡಿಗ್ರಿ ಇರುತ್ತೆ, x z ಗೂ 90 ಡಿಗ್ರಿ ಇರುತ್ತೆ. ಅರ್ಥಾಯ್ತಲ್ಲ? ನೀವು ಹೇಳಬಹುದು ಸೊ ಇದು ಕಾಣ್ತಾ ಇಲ್ಲ ಅಂದ್ರೆ 90 ಡಿಗ್ರಿ ಹೆಂಗಿರುತ್ತೆ, ಹೇಗಿರುತ್ತೆ, ಇದು ಹೀಗಿರುತ್ತೆ. ಕಾಣ್ತಾ ನಿಮಗೆ ಚಾಕ್ಲೇಟ್ಸ್ ಹೀಗೆ ಬರುತ್ತೆ. ಅದನ್ನ ನೀವು ಬರೆದ್ರೆ ಕಾಣುತ್ತೆ, ನಿಮಗೆ ಕಾಣಲ್ಲ. ಯಾಕೆಂದ್ರೆ ಬ್ಲಾಕ್ ಬೋರ್ಡ್ ಇಟ್ ಇಸ್ 2 dimension ಬ್ಲಾಕ್ ಬೋರ್ಡ್, ಇದು 3 dimension ಅಲ್ಲ. ಹಾಗೆ ನಾವು ಏನು ಮಾಡ್ತೀವಿ ಅಂದ್ರೆ x ಅನ್ನ ಹೀಗೆ ಬಿಡ್ತೀವಿ, x y z ಅಂತ ಬಿಡ್ತೀವಿ. ಈ 3 ಆಕ್ಸಿಸ್ ಗಳಲ್ಲಿ ಯಾವುದಾದ್ರೂ ಒಂದು x, either x ಇರಬಹುದು ಅಥವಾ y ಇರಬಹುದು ಅಥವಾ z ಇರಬಹುದು, ಯಾವುದಾದ್ರೂ ಔಟ್ ಆಫ್ 3 Cartesian coordinate system only one axis must be changed. That is called one dimensional motion. either x ಆರ್ ಬೇರೆ ಯಾವುದು, y ಆರ್ ಎರಡು ಬರಕ್ಕೆ x ಅಂತ ಕರೀತೀವಿ. ಈಗ ಬಿಟ್ರೆ y ಅಂತ ಕರೀತೀವಿ. ಆ ಆಕ್ಸಿಸ್ ಮಾತ್ರ ಬೇರೆ ಆಗುತ್ತೆ, ಅದಕ್ಕೆ ಅಂತ ಕರೀತಾರೆ ಅಂದ್ರೆ ಒನ್ ಡೈಮೆನ್ಷನಲ್ ಮೋಷನ್ ಅಂತ ಕರೀತಾರೆ. ಈ ಮೋಷನ್ ಒಳಗೆ ಸ್ಲೈಡ್ ಲೈನ್ ಅಂತ ಮೋಷನ್ ಇದೆ, ಒನ್ ಡೈಮೆನ್ಷನಲ್ ಮೋಷನ್. ಎರಡನೇದು 2 dimension. 2 dimension ಗೆ ಮೋಷನ್ ಇನ್ ಪ್ಲೇನ್. ಪ್ಲೇನ್ ಅಂದ್ರೆ ಏನು? x ಆಕ್ಸಿಸ್ ಮತ್ತೆ y ಆಕ್ಸಿಸ್ ಎರಡು ಇರುತ್ತೆ. ಈ ರೀತಿ x ಆಕ್ಸಿಸ್ ಮತ್ತೆ y ಆಕ್ಸಿಸ್ ಇರುತ್ತೆ. ನಾವು ಒಂದು ಆಬ್ಜೆಕ್ಟ್ ಅನ್ನು ಪ್ರೊಜೆಕ್ಟ್ ಮಾಡಿದ್ರೆ ಮತ್ತೆ ಈಗ ಹೋಗ್ಬಿಟ್ಟು ಈಗ ಬಂದು ಬೀಳುತ್ತದೆ, ಹೌದಾ? ಈಗ ಆಬ್ಜೆಕ್ಟ್ ನಾವು ಈಗ ಫುಲ್ ಮಾಡಿದ್ರೆ ಸ್ಟ್ರೈಟ್ ಗೆ ಹೋಗುತ್ತಾ? ಯಾಕೆ ಹೋಗಲ್ಲ? ಒಂದು ಚಾಕ್ ಪೀಸ್ ಇದೆ, ನನ್ನ ಚಾಕ್ ಪೀಸ್ ಒಂದು ಸ್ಟೋನ್ ಇದೆ, ನನಗೆ ಎಸಿದ್ದೀನಿ, ಹಾಗೆ ಸ್ವಲ್ಪ ಸ್ಟ್ರೈಟ್ ಆಗಿ ಹೋಗುತ್ತೆ ಮೇಲಕ್ಕೆ, ಆಕಾಶಕ್ಕೆ ಹೋಗುತ್ತಾ? ಯಾಕೆ ಹೋಗಲ್ಲ? ಗ್ರಾವಿಟೇಷನ್ ಅಂತ ಯಾವುದೊಂದು ಆಬ್ಜೆಕ್ಟ್ ಅನ್ನ ಈಗ ಎಸ್ಟರ್ ನಾವು ಫುಲ್ ಮಾಡಿದ್ರೆ ಎಸ್ಟರ್ ನಾವು ಏನಾಗುತ್ತೆ, ಈ ಮೂವಿಂಗ್ ಇನ್ ದ ಪ್ಲೇನ್ x ಮತ್ತೆ y ಪ್ಲೇನ್ ಅಲ್ಲಿ ಹೋಗುತ್ತೆ. ನೋಡಿ x ಅಲ್ಲಿ ದೂರ ಹೋಯ್ತು, ಮೇಲಕ್ಕೆ ಹೋಗ್ತಾನೆ, ಅಂದ್ರೆ y ಅಲ್ಲಿ ಏನಾಗುತ್ತೆ, x ಅಲ್ಲಿ ಏನಾಗುತ್ತೆ. ಅದಕ್ಕೆ ಕರೀತೀವಿ ಮೋಷನ್ ಇನ್ ಪ್ಲೇನ್ ಅಂತ ಕರೀತೀವಿ. ಮೋಷನ್ ಇನ್ ಪ್ಲೇನ್ ಏನು ಹೆಸರಂದ್ರೆ 2 dimensional ಮೋಷನ್ ಅಂತ ಕರೀತೀವಿ. ಮೂರನೇದು 3 dimensional. 3 dimension ಅಂದ್ರೆ ಮೋಷನ್ ಇನ್ ಸ್ಪೇಸ್. ಆಕಾಶದಲ್ಲಿ ಹಾರಾಡತಕ್ಕಂಥ ವಸ್ತುಗಳು ಎಲ್ಲವೂ ಏನಂತ ಕರೀತೀವಿ, 3 dimensional ಮೋಷನ್ ಅಂತ ಕರೀತೀವಿ. ಎಕ್ಸಾಂಪಲ್
ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಥವಾ ಏರೋಪ್ಲೇನ್ ಅಥವಾ ಹೆಲಿಕಾಪ್ಟರ್ ಹಾರಾಡುತ್ತೋ ಅವೆಲ್ಲ ಡೈಮೆನ್ಷನ್ ಅವೆಲ್ಲ 3 ಡೈಮೆನ್ಷನ್ ಅಲ್ಲಿ ಇರ್ತದೆ. ಲೈಕ್ ನಾವು ಮೋಷನ್ ಇಸ್ ಆಫ್ 3 ಟೈಪ್ಸ್ 1 ಡೈಮೆನ್ಷನ್ 2 ಡೈಮೆನ್ಷನ್ 3 ಡೈಮೆನ್ಷನ್ ಇರ್ತದೆ. ಈ ಶಾರ್ಟ್ ಡೈಮೆನ್ಷನ್ ಅನ್ನೋದು ಹಾಗೆ ಟ್ರಾನ್ಸ್ಲೇಟರಿ ರೊಟೇಟರಿ ಆಸಿಲೇಟರಿ. ಟ್ರಾನ್ಸ್ಲೇಟರಿ ಸ್ಟ್ರೈಟ್ ಲೈನ್ ಮೋಷನ್, ರೊಟೇಟರಿ ಮೋಷನ್ ಆಫ್ ಫಿಕ್ಸ್ಡ್ ಆಕ್ಸಿಸ್ ಅಷ್ಟೇ ಡಿಫರೆನ್ಸ್ ಆಗ್ತಿವೆ. ಆಸಿಲೇಟರಿ ಮೋಷನ್ ಆಫ್ ಫಿಕ್ಸ್ಡ್ ಪಾಯಿಂಟ್, ಪಾಯಿಂಟ್ ಅಂದ್ರೆ ಮಾತ್ರ ಈ ಪಾಯಿಂಟ್ ಇರುತ್ತೆ, ಈ ಪಾಯಿಂಟ್ ಆಚೆ ಓಡಾಡ್ತದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಆಸಿಲೇಟರಿ ಮೋಷನ್ ಅಂತ ಹೇಳ್ತೇವೆ. ಈ ಮತ್ತೆ ಏನು ಮೋಷನ್ ಇನ್ ಆಫ್ 3 ಟೈಪ್ಸ್ 1 ಡೈಮೆನ್ಷನ್ 2 ಡೈಮೆನ್ಷನ್ ಅಂಡ್ 3 ಡೈಮೆನ್ಷನ್ ಹೇಳ್ತೇವೆ. 1 dimension ಅಂದ್ರೆ motion like a straight line. 2 dimension means motion in a plane. 3 means motion in a space. Straight, plane, space. Are named sir. Okay, now 1, 2 and 3 dimensions. Okay. All other dimensions you have. The next one is now distance versus displacement ಅಂತ ಹೇಳ್ತೇವೆ. So distance and ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಎರಡು ಪದಗಳು ಒಂದೇನೆ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಒಂದೇನೆ. ಏನಂದ್ರೆ ಡಿಸ್ಟೆನ್ಸ್ ಅಂದ್ರೆ ಇಟ್ ಚೇಂಜ್ ಆಫ್ ಪೊಸಿಷನ್ ಆಫ್ ಎ ಬಾಡಿ. ಒಂದು ಚಾಕ್ಲೇಟ್ ಡಸ್ಟರ್ ಇದೆ, ಡಸ್ಟರ್ ಅನ್ನು ಏನು ಮಾಡ್ತೀನಿ ಇಲ್ಲೆಲ್ಲೋ ಇಷ್ಟು ಇದನ್ನ ಇಲ್ಲಿ ತಗೊಂಡು ಏನು ಮಾಡಿದ ಈ ಕಡೆ ಜಾಗಕ್ಕೆ ಇಟ್ಟೆ, ಜಾಗ ಏನು ಮಾಡ್ತದೆ ಚೇಂಜ್ ಮಾಡ್ತೀವಿ. ಏನು ಮಾಡ್ತದೆ ನಾನು ನೆಕ್ಸ್ಟ್ ಹಿಂಗೆ ಹೆಂಗೋ ಹೆಂಗೆ ಬಂದು ಇಲ್ಲ ಇಟ್ಟು ನಾನು ಬೇರೆ ಡೈರೆಕ್ಷನ್ ಹೆಂಗೋ ಮೇಲೆ ತಗೊಂಡು ಮತ್ತೆ ವಾಪಸ್ ತಂದು ಇಲ್ಲಿ ಇಟ್ಟಿದ್ದು ನಾನು. ಅದ್ರ ಜೊತೆ ಏನು ಬೇರೆ ಇದೆ, ಟೈಮ್ ಸಹ ಬೇರೆ ಆಗಿದೆ, ಜಾಗನೂ ಚೇಂಜ್ ಮಾಡಿದೆ. ದಟ್ ಟೈಪ್ ಆಫ್ ಇಸ್ ಕಾಲ್ಡ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ಡಿಸ್ಟೆನ್ಸ್ ಮೀನ್ಸ್ ಚೇಂಜ್ ಆಫ್ ಪೊಸಿಷನ್ ಆಫ್ ಬಾಡಿ ಇನ್ ಎನಿ ಡೈರೆಕ್ಷನ್. ಇಟ್ ಹ್ಯಾಸ್ ನೋ ಪರ್ಟಿಕ್ಯುಲರ್ ಡೈರೆಕ್ಷನ್, ಒಂದು ಪರ್ಟಿಕ್ಯುಲರ್ ದಿಕ್ಕಿರಲ್ಲ. ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಜೇನುನೊಣ ಬರ್ತದೆ ನಿಮಗೆ. ಆ ಜೇನುನೊಣ ಇಲ್ಲಿ ಹಾರಿದ್ರೆ ಹಿಂಗೆ ಸ್ಟ್ರೈಟಿಂಗ್ ಹೋಗ್ಬಿಡ್ತೇನೆ, ಅದು ಹೋಗಲ್ಲ, ಅದು ಗೊತ್ತಿರಲ್ಲ, ಹಿಂಗೆ ಹೋಗೋದು ಗೊತ್ತಿರಲ್ಲ ಜೇನುನೊಣಕ್ಕೆ. ನಾವು ನೀವು ಅದೇನ್ ಮಾಡ್ತೀವಿ ಈ ಜಾಗ ಹೋಗೋದು ಸ್ಟ್ರೈಟ್ ಹೋಗ್ಬಿಡ್ತೀವಿ, ನೀವು ಬೇಗ ರೀಚ್ ಆಗ್ಬೇಕು ಅಂತ ಹೇಳಿ. ಆದ್ರೆ ಜೇನುನೊಣ ಏನ್ ಮಾಡುತ್ತೆ, ಅದಕ್ಕೊಂದು ಅದು ಗೊತ್ತಿರಲ್ಲ ಹಿಂಗೆ ಹೋಗ್ಬೇಕು ನಾವು ಅಂತ ಹೇಳಿ ಏನ್ ಮಾಡ್ತದ ಆಡ್ಕೊಂಡು ಹಿಂಗ್ ಬಂದ್ ಏನ್ ಮಾಡ್ತದ ರೀಚ್ ಆಗುತ್ತೆ. ಏನ್ ಜೇನುನೊಣ ಒಂದು ಜಾಗದಿಂದ ರೀಚ್ ಆಗುತ್ತೆ ಅಂತ ಹೇಳ್ತೀವಿ, ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ನಾವು ಅಂತ ನೀವು ಹೋದ್ರೆ ಏನ್ ಮಾಡ್ತೇವೆ, ನಾವು ನಮಗೆ ಬುದ್ಧಿ ಇದೆ, ನಾವು ಒಂದು ಡೈರೆಕ್ಷನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಹೋಗ್ತೇವೆ, ಅದಕ್ಕೆ ಅಂತ ಹೇಳ್ತೇವೆ ಡಿಸ್ಟೆನ್ಸ್. So distance means change of position of the body in any direction. Whereas displacement means change of position of body in a given direction. In a given direction ಅಂದ್ರೆ ಒಂದು ದಿಕ್ಕು ಇರ್ತದೆ ನಿಮಗೆ. ನಾನು ಈಗ ನಿಂತಿದ್ದೀನಿ, ಆ ಡಯಾಸ್ ಹೋಗಬೇಕು ಅಂದ್ರೆ ನಾನು ಇದೇ ಸ್ಟ್ರೈಟ್ ಲೈನ್ ಹೋಗ್ತಿದ್ದೀನಿ, ಹೌದೇನಾ? ಈಗ ಹೋಗ್ತೀನಿ, ಇದಕ್ಕೆ ಅಂತ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೇವೆ. ಇಲ್ಲಿಂದ ಇಲ್ಲಿ ದೂರ ಇರ್ತಾನೆ, ಇಲ್ಲಿಂದ ಇಲ್ಲಿ ಇಷ್ಟಿರ್ಬೋದು ಒಂದು 50-30 ಅಡಿ ಇದೆ ಅನ್ಕೊಳ್ಳೋಣ. So 10 feet ಅನ್ನೋದು ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. 10 feet means distance is a magnitude, ಪರಿಮಾಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದಕ್ಕೆ ಪರಿಮಾಣ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಎಷ್ಟು ದೂರ ಇದೆ, 20 ಅಡಿ ದೂರ ಇದೆ. ಮತ್ತೆ ಎಲ್ಲಿರುತ್ತೆ ನಾನು ಈ ಡೈರೆಕ್ಷನ್ ಇಂದ ಈ ಡೈರೆಕ್ಷನ್ ಯಾವ ದಿಕ್ಕಿದೆ, ಈ ಯಾವ ದಿಕ್ಕು ದಿಕ್ಕು ಗೊತ್ತಾ ನಿಮಗೆ? ಈಸ್ಟ್ ಅಂತ ಹೇಳ್ತೀವಿ. ಈಸ್ಟ್ ಅಂತ ಕನ್ನಡದಲ್ಲಿ ಪೂರ್ವ ಕಂಡ್ರು ಇದು ಯಾವ ದಿಕ್ಕು? ವೆಸ್ಟ್. ನಾನು ಈಗ ನಿಂತಿದ್ದೀನಿ, ಯಾವ ದಿಕ್ಕಿಗೆ ಹೋಗ್ತೇನೆ ನಾನು ಈಗ? ಟುವರ್ಡ್ಸ್ ವೆಸ್ಟ್. ನೋಡಿ ಹೋಗ್ತೇನೆ ನಾನು, ಯಾವ ದಿಕ್ಕು ಹೋಗ್ತೇನೆ ಸರ್? ಟುವರ್ಡ್ಸ್ ವೆಸ್ಟ್. ಟುವರ್ಡ್ಸ್ ವೆಸ್ಟ್ ಅನ್ನೋದು ಏನಂದ್ರೆ ಡೈರೆಕ್ಷನ್. ಎಷ್ಟು ದೂರ ಇದೆ ಇಲ್ಲಿಂದಕ್ಕೆ? 10 ಅಡಿ ಇದೆ. 10 feet is a magnitude and the direction is from east to west. East to west ಅನ್ನೋದು ಡೈರೆಕ್ಷನ್ ಅಂತ ಹೇಳ್ತೇವೆ. 10 ಅಡಿ ಅಂತ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೇವೆ. So displacement has both magnitude and direction. Hence we can take it as a vector quantity ಅಂತ ಹೇಳ್ತೇವೆ. ನೋಡಿ ನಾವು ಆಬ್ಜೆಕ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ನ ಎರಡು ಭಾಗ ಮಾಡ್ತೇವೆ ಅಂತ ಹೇಳ್ತೀನಿ ನಾನು. ಸ್ಕೇಲರ್ಸ್ ಮತ್ತೆ ವೆಕ್ಟರ್ಸ್ ಅಂತ ಹೇಳಿ. ಸ್ಕೇಲರ್ಸ್ ಏನು? The physical quantity which have only magnitude. Only magnitude, but there is no direction. They are called scalars ಅಂತ ಹೇಳ್ತೇವೆ. Vectors means it has both magnitude and direction. ನೋಡಿ इसके distance है, ನೋಡಿ ಇಲ್ಲಿ ಜಾಗ ಇದೆ 10 ಅಡಿ ಇದೆ ಅನ್ಕೊಳ್ಳಿ, 10 feet ಇದೆ ಅನ್ಕೊಳ್ಳಿ. ಆಯ್ತಾ? ಬಟ್ b ಏನು ಮಾಡುತ್ತೆ? b means ಜೇನುನೊಣ ಏನು ಮಾಡುತ್ತೆ? ಹಿಂಗೆ ಹೋಗಲ್ಲ, ಹಿಂಗೆಲ್ಲೋ ಸುತ್ತಲಿಗೆಲ್ಲೋ ಹೋಗುತ್ತೆ. ದೇರ್ ನೋಡಿ
ಅದಕ್ಕೆ ಅಂತ ಕರೀತೇವೆ ಡಿಸ್ಟೆನ್ಸ್ ಅಂತ ಕರೀತೇವೆ. Know the difference between distance and displacement? Distance has only magnitude, no direction. But displacement has both magnitude as well as direction. ಅತ್ತಡಿ ಇದೆ ಈಸ್ಟ್ ಇಂದ ವೆಸ್ಟ್ ಗೆ ಪಾಸ್ ಆಗ್ತಾ ಇದೆ. ಇದು ಇಲ್ಲಿಗೆ ಹೋಗುತ್ತೆ. ಅದಕ್ಕೆ ಆ ಡೈರೆಕ್ಷನ್ ಹೋಗೋದಿಲ್ಲ ಅಂತ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತೇವೆ. ಹಾಗಾದ್ರೆ what is the difference between distance and displacement? Distance has only magnitude, no direction. Okay. Whereas displacement has both magnitude and direction. So ಹಾಗಾಗಿ ನಾವು ಡಿಸ್ಟೆನ್ಸ್ ಏನು ಕರೀತೀವಿ ಅಂದ್ರೆ ಡಿಸ್ಟೆನ್ಸ್ ಇದೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರೀತೇವೆ, whereas displacement ಇದೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರೀತೇವೆ. ಸೊ ಇವೆರಡನ್ನು ಅಳತೆ ಮಾಡಲಿಕ್ಕೆ ಬಳಸಬೇಕಾದ ಯೂನಿಟ್ ಯಾವುದು? ಮೀಟರ್. ವಾಟ್ ಇಸ್ ದಿ ಎಸ್ಐ ಯೂನಿಟ್ ಆಫ್ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ m ಅಂತ ಕರೀತೀವಿ. m means meter. What is the CS unit of distance? CS unit ಏನು ಬರುತ್ತೆ? ಏನು ಗೊತ್ತಿಲ್ಲ. SI system is ಸರಿ meter. What about CGS? What is the unit of density? So distance or displacement in CGS system. CGS ಅಂದ್ರೆ ಏನು? CGS ಅಂದ್ರೆ ಸೆಂಟಿಮೀಟರ್, ಗ್ರಾಮ್, ಸೆಂಟಿಮೀಟರ್ ಅಂದ್ರೆ ಏನು? ಲೆಂತ್ ಇನ್ ಮೂಲಮಾನ. ಹೌದಲ್ಲ? What is the unit of distance or displacement CGS system? Centimeter. ನೀವು ಮಲ್ಟಿಪಲ್ ಚಾಯ್ಸ್ ಅಂತ ಕೇಳ್ತಾರೆ. What is the unit of length? What is the unit of distance? Or what is the unit of displacement in CGS system? ಸೆಂಟಿಮೀಟರ್. CM ಅಂತ ಸೆಂಟಿಮೀಟರ್ ಅಂತ ಕರೀತೇವೆ. ಹೌದಾ? SI ಸಿಸ್ಟಮ್ ಅಲ್ಲಿ ಏನು ಕರೀತೇವೆ? ಮೀಟರ್. ಎಂದು ನೋಡಬಹುದು. SI ಸಿಸ್ಟಮ್ ಮತ್ತು MDI ಸಿಸ್ಟಮ್ ಅಲ್ಲಿ ಉದ್ದದ ಮೂಲಮಾನ ಯಾವ್ದಪ್ಪ ಅಂದ್ರೆ ಮೀಟರ್ ಹೋಗಬೇಕು. CGS ಅಲ್ಲಿ ಸೆಂಟಿಮೀಟರ್ ಹೋಗಬೇಕು. What is the relation between meter and centimeter? What is the relation between meter and centimeter ಅಂದ್ರೆ 1 ಮೀಟರ್ ಗೆ ಸೆಂಟಿಮೀಟರ್ ಅಂತ ಎಷ್ಟು 100 1 ಮೀಟರ್ is equal to 100 ಸೆಂಟಿಮೀಟರ್. ಸೆಂಟಿಮೀಟರ್ ಅನ್ನೋದು ಉದ್ದದ ಮೂಲಮಾನ, ಮೀಟರ್ ಅನ್ನೋದು ಉದ್ದದ ಮೂಲಮಾನ. 1 ಮೀಟರ್ ಸೆಂಟಿಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಯಾಕಂದ್ರೆ ಸೆಂಟಿಮೀಟರ್ ಅನ್ನೋದು ಇದು ಸ್ಮಾಲರ್ ಯೂನಿಟ್. ಸೆಂಟಿಮೀಟರ್ ಇದೆ ಸ್ಮಾಲರ್ ಯೂನಿಟ್, meter is a bigger unit. ಅದಕ್ಕಿಂತ ದೊಡ್ಡದು ಬಳಸ್ತೇವೆ ನಾವು. 1 km ಅಂತ ಹೇಳ್ತೀವಿ. ಏನು km ಅಂದ್ರೆ ಕಿಲೋಮೀಟರ್ ಅಂತ ಕೇಳಿದ್ರೆ 1 ಕಿಲೋಮೀಟರ್ ಎಷ್ಟಾಗುತ್ತೆ? 1 ಕಿಲೋಮೀಟರ್ ಎಷ್ಟು ಮೀಟರ್ಪ? 1000 ಮೀಟರ್ ಅಂತ ಕರೀತೀವಿ. ಇದು ಸೆಂಟಿಮೀಟರ್ ಮಾಡ್ಕೊಳ್ಳೋಣ. ಇದನ್ನ 1000 ಮತ್ತೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗ್ತದೆ? ಸೆಂಟಿಮೀಟರ್ ಗೆ ಕನ್ವರ್ಟ್ ಆಗುತ್ತದೆ. ಗೊತ್ತಾಯ್ತಾ? ಇದು ನಾವು units of distance or displacement ಅಂತ ಕರೀತೀವಿ. ನೋಡಿ ಇನ್ನೊಂದು ಸರಿ. So what is distance? Change of position of body in any direction with time. Whereas displacement means change of position of body in a particular in a given direction. It's called displacement. Distance is a scalar quantity, whereas displacement is a vector quantity. ನಿಮಗೆ ಎಕ್ಸಾಂಪಲ್ 2 ಮಾರ್ಕ್ಸ್ ಕೇಳ್ತಾರೆ. Write the difference between distance and displacement. ಯಾಕಂದ್ರೆ ಹೋಗುವಾಗ ಒಂದು ಕಡೆ ಡಿಸ್ಟೆನ್ಸ್ ತಗೋಬೇಕು, ಒಂದು ಕಡೆಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೊಂಡು ಒಂದೇ ಫಸ್ಟ್ ಪಾಯಿಂಟ್ ಅದಕ್ಕೆ ನಮ್ಮ ಬಿಗಿನಿಂಗ್ ಡೆಫಿನೇಷನ್ ಬರಬೇಕು. ಏನು? ಇಟ್ ಈಸ್ ದಿ ಚೇಂಜ್ ಆಫ್ ಪೊಸಿಷನ್ ಆಫ್ ಬಾಡಿ ಇನ್ ಎನಿ ಡೈರೆಕ್ಷನ್. ಈ ಕಡೆ ಇಟ್ ಈಸ್ ದಿ ಚೇಂಜ್ ಆಫ್ ಪೊಸಿಷನ್ ಆಫ್ ಬಾಡಿ ಇನ್ ಎ ಗಿವನ್ ಡೈರೆಕ್ಷನ್. one mark. ಇನ್ನೊಂದು ಮಾರ್ಕ್ಸ್. ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಎರಡು ಮಾರ್ಕ್ಸ್ ಇರುತ್ತೆ. ಎರಡು ಡಿಫರೆನ್ಸ್ ಕಂಪಲ್ಸರಿ ಬರೀಲೇಬೇಕು. ಎರಡದು ಎಸ್ಐ ಯೂನಿಟ್ ಏನಾಗಿದೆ? ಮೀಟರ್. ಎಸ್ಐ ಯೂನಿಟ್ ಆಫ್ ಬೋತ್ ಡಿಸ್ಟೆನ್ಸ್ as well as displacement is meter. What is the dimension formula? L is the dimension formula for distance as well as displacement. So next one to speed and ಹೇಳ್ತೀವಲ್ವಾ? What is speed? The rate of change of speed is equal to, speed means it is defined as the ratio of the rate of change of distance, not displacement. Rate of change of, rate means time, right?
So speed is equal to distance by time. In definition ನೋಡ್ತೀವಿ ನಾವು speed is defined as the rate of change of distance. It is called speed. The formula is speed is equal to distance by time. Distance is a scalar quantity ಆಗಿರೋದ್ರಿಂದ the speed is also a scalar quantity. Speed is a scalar quantity, right? What is the SI unit of speed? SI unit is what is unit of distance? Meter. What is unit of time? Second. Meter per second. ಈಗ ಬರೀಬಹುದು ಅಥವಾ s minus 1 ಬರೀಬಹುದು. ms minus s ನ ಪವರ್ ಅನ್ನು -1 ಅಂತ ಬರೆದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ. ಈಗ ನಾವು SI ಯೂನಿಟ್ ಆಫ್ ಸ್ಪೀಡ್ ಅಂತ ಹೇಳ್ತೀವಿ. ಅರ್ಥಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ವೆಲಾಸಿಟಿ. Velocity symbol like ನಾವು v ಎಂದು ಬರೆಯುತ್ತೇವೆ. So velocity means speed velocity ಎರಡು ಒಂದೇ. Speed is a scalar quantity, right? Whereas velocity is a vector. ಯಾಕೆಂದ್ರೆ velocity ನಲ್ಲಿ ನಾವು displacement ಅಂತ ಪದವನ್ನು ಬಳಸ್ತೇವೆ. What is velocity? Rate of change of displacement. Velocity is equal to displacement by time. Same definition ಬರುತ್ತೆ. So define velocity ಅಂದ್ರೆ rate of change of displacement is called velocity ಅಂತ ಕರೀತೇವೆ. ಇಲ್ಲಿ displacement ಅಂತಕ್ಕಂಥ ಪದ ಇದೆ. Displacement is a vector quantity ಆಗಿರೋದ್ರಿಂದ velocity is also a vector quantity. It is vector quantity. Why velocity is a vector quantity? Because velocity has both magnitude and direction. Hence, velocity is a vector quantity. So, what is the SI unit of velocity? Displacement meter ಬರುತ್ತೇವೆ, time ಗೆ second ಬರುತ್ತೇವೆ, meter per second. ಅದು ಇದನ್ನ ಇನ್ನೂ ಬೇರೆ ಟೈಪ್ ಬರೀತೇವೆ, m s power minus 1. m s minus 1 ಅಂತ ಬರುತ್ತೆ, meter per second 1. ಈಗ ಮಲ್ಟಿಪಲ್ ಚಾಯ್ಸ್ ಇರ್ತದೆ. So, what is the SI unit of velocity ಅಂತ ಹೇಳಿ ಆ ಪ್ರಶ್ನೆಗೆ 4 ಉತ್ತರ ಇರ್ತವೆ ನೋಡಿ. ಈ ಒಂದನೇ ಉತ್ತರ ಎ ಉತ್ತರ m ವಾರ್ ಹಿಂಗ್ ಒಂದೇ ಇರ್ತದೆ, ಬಿ ಉತ್ತರ ಹೀಗಿರ್ತದೆ, ಸಿ ಉತ್ತರ m ಹೀಗಿರ್ತದೆ, ಡಿ ಉತ್ತರ ಏನೋ m minus 1 s. ಯಾವ ಸರಿ ಉತ್ತರ? ಬಿ ಸರಿ ಉತ್ತರ. ಮಿಶ್ರಣ ಅದು ಹೀಗಿರುತ್ತೆ. ಅದು ಇದ್ರ ಬಗ್ಗೆ ಇನ್ನೊಂದು ಯಾರು ಹೇಳ್ಬೋದಂದ್ರೆ ಇವೆಲ್ಲ ಸೇರಿ ತಪ್ಪಿರ್ತವೆ. m s minus 1 ಯಾವುದು ಸರಿ? ಎರಡು ಇರಲ್ಲ. ms minus 1 m bar s ಎರಡು ಇರಲ್ಲ. ಹೌದಲ್ಲ? ಇವೆರಡರಲ್ಲಿ ಯಾವುದು ಒಂದು ಇರುತ್ತೆ, ಇನ್ನು ಮೂರು ಉತ್ತರಗಳು ತಪ್ಪಿರ್ತವೆ. ಯಾವುದು ಸರಿ ಅದನ್ನು ಬರೀಬೇಕು. ಈಗ ಒಂದನೇ ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲಿ ಉತ್ತರಗಳು ಬ್ರಹ್ಮ ಸಿಂಬಲ್ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಒಂದು ಪ್ರಶ್ನೆ ಬರ್ಬೇಕು, ಯಾವ ಉತ್ತರದ ಬಿ ಆನ್ಸರ್ ಅಂತ ಬರ್ಕೊಂಡು ಬಿ ಕರೆಕ್ಟ್ ಆಗಿ ಇಡ್ಸಿದ್ದೇನೆ ಸಿಂಬಲ್ ಅನ್ನು. ಬಿ ಬರೋದು ಪಕ್ಕದಲ್ಲಿ ನೀವು ಇದನ್ನ ಬರೆದ್ರೆ ನಡೀತದೆ, ಬರೆದ್ರೆ ನಡೀತದೆ, ಮಾತ್ರ ಕಂಪಲ್ಸರಿ ಬರೀಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಕ್ವಶನ್ ನಂಬರ್ ಹಾಕಬೇಕು. ಉತ್ತರ ಎ ಬಿ ಸಿ ಡಿ ನಲ್ಲಿ ಯಾವುದು ಸರಿ ಉತ್ತರ ಇರುತ್ತೋ ಅದನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಬೇಕು. ಇಲ್ಲಿ ನೀವು ಬಿ ಬರೋದು ಇದನ್ನ ಬರೆಯಿಲ್ಲ ಅಂತ ನೀವು ಬಿ ಬರೆದಿರ್ತಾರೆ, ಉತ್ತರ ಏನು ಮಾಡಿರ್ತಾರೆ, ಇದು ಬರೆದಿರ್ತಾರೆ, ಏನಾಗುತ್ತೆ ಹಾಗಾಗಿ ನೋಡ್ಬಿಟ್ಟು ನಿಮಗೆ ಇದನ್ನ ಬರೆಯೋದು ಬರೀ ಬಿ ಅಂತ ಒಂದನೇ ಬಿ ಎರಡನೇ ಸಿ ಬರೋದು ಮಾತ್ರ. ಅದೆಷ್ಟು ಪೇಜ್ ಇರಬೇಕು? ಮೊದಲ 2 ಪೇಜ್ ಬರೀಬೇಕು. ನೆನಪಿಟ್ಕೊಳ್ಳಿ, ಬರೀ 1 ಮಾರ್ಕಿನ 20 ಪ್ರಶ್ನೆಗಳಿಗೆ ಮೊದಲ 2 ಪೇಜ್ ನೀವು ಉತ್ತರಗಳನ್ನ ಬರೀಬೇಕು. 3-4 ಪೇಜ್ ಬರೆದ್ರೆ ಅದನ್ನ ವ್ಯಾಲ್ಯೂ ಮಾಡಲ್ಲ. ಗೊತ್ತಾಯ್ತಾ? ಇವತ್ತು ಯಾರು ಪಕ್ಕದಲ್ಲಿ ನೋಡ್ಕೊಂಡು ಒಂದು ಫಸ್ಟ್ ಬಲ್ಬಿಟ್ಟೆ ತಪ್ಪಾಗ್ಬಿಡ ಅನ್ಕೊಂಡ್ಬಿಟ್ಟು ಪಕ್ಕ ಯಾರು ಗೊತ್ತಿದ್ದು ಹೇಳಿ 4 ಪೇಜ್ ಬರೆದ್ರೆ ಅದನ್ನ ವ್ಯಾಲ್ಯೂ ಮಾಡೋದಿಲ್ಲ. ಫಸ್ಟ್ ಏನು ಬರುತ್ತೋ ಅದನ್ನ ಮಾತ್ರ ವ್ಯಾಲ್ಯೂ ಮಾಡೋದು ನೆನಪಿಟ್ಕೊಳ್ಳಿ. ಗೊತ್ತಾಯ್ತಾ? ಸೊ ಈಗ ನಮಗೆ ಯೂನಿಟ್ ಆಯ್ತು. ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ? ನೋಡಿ, ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ? ಡಿಸ್ಪ್ಲೇಸ್ಮೆಂಟ್ ಎಲ್ ಅಂತ ಬರೀತೀವಿ, ಟೈಮ್ ಗೆ ಡಿ ಅಂತ ಬರೀತೀವಿ. ಇಲ್ಲಿ ಡಿನಾಮಿನೇಟರ್ ಇದೆ, ಅದನ್ನ ನ್ಯೂಮರೇಟರ್ ತಗೊಂಡ್ರೆ ಏನಂತಪ್ಪ? ಎಲ್ ಟಿ ಪವರ್ ಮೈನಸ್ 1. ಈ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದಕ್ಕೆ ಅಂತ ಕರೀತೇವೆ ಎಸ್ ಐ ಯೂನಿಟ್ ಅಂತ ಕರೀತೇವೆ, ಇದಕ್ಕೆ ಅಂತ ಕರೀತೇವೆ ಡೈಮೆನ್ಷನ್ ಫಾರ್ಮುಲಾ ಅಂತ ಕರೀತೇವೆ. ಅರ್ಥನಾ? ಇದನ್ನು 1 ಮಾರ್ಕಿಗೆ ಮಲ್ಟಿಪಲ್ ಚಾಯ್ಸ್ ಕರೀತಾರೆ. ಸೊ ಡೈಮೆನ್ಷನ್ ಫಾರ್ಮುಲಾ ಫಾರ್ ವೆಲಾಸಿಟಿ ಅಂತ ಬರೋದು
ಡ್ಯಾಶ್ ಹಾಕಿ 4 ಉತ್ತರ ಇರ್ತವೆ. ಯಾವ್ದು ಸರಿ ಉತ್ತರ? L e power minus 1 ಇರಬೇಕು, ಅದು ಸರಿ ಉತ್ತರ. ಸೊ ಇದನ್ನ ಡೈಮೆನ್ಷನ್ ಫಾರ್ಮುಲಾ ಫಾರ್ ವೆಲಾಸಿಟಿ ಅಂತ ಕರೀತಾರೆ. ಆಯ್ತಾ? ಸೊ ಇದಾದ್ಮೇಲೆ ವೆಲಾಸಿಟಿ ಡಿಫರೆಂಟ್ ಇದಾವೆ, ಹೌದಾ? ಯಾವ ರೀತಿ ನಾವು ಯೂನಿಫಾರ್ಮ್ ವೆಲಾಸಿಟಿ, ವೇರಿಯಬಲ್ ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಅಲ್ವಾ? ಸೊ ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಏನು ಡಿಫೈನ್ ಮಾಡೋದು? Velocity of body is said to be uniform if it covers equal distance in equal interval of time. ಅಂದ್ರೆ ಇಲ್ಲಿಂದ ಎರಡು ದೂರ ಇದೆ, ಈ ದೂರನ ಎರಡು ವೆಹಿಕಲ್ಗಳು ಸೇಮ್ ಟೈಮ್ ಅಲ್ಲಿ ರೀಚ್ ಆದಕ್ಕೆ ಕರೀತೀವಿ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರೀತಾರೆ. ಇವನು ಇಲ್ಲಿಂದ ಬಿಡ್ತಾರೆ, ಇವರು ಇಲ್ಲಿಂದ ಬಿಡ್ತಾರೆ, ಸೇಮ್ ಎರಡು ಸೇಮ್ ದೂರ ಇದೆ, ಇಷ್ಟ ಮೇಲೆ 30 ಮೀಟರ್ ಇದೆ ಅಂದ್ಕೊಂಡ್ರೆ ಸೇಮ್ ದೂರ ಇದೆ ಅಲ್ವಾ? 30 ಕಿಲೋಮೀಟರ್ ಅಂದ್ಕೊಂಡ್ರೆ ನಾವು 30 ಕಿಲೋಮೀಟರ್ ದೂರ ಇದೆ. ಈ ಪ್ಲೇಸ್ ಎ ಪ್ಲೇಸ್ ಇಂದ ಈ ಪ್ಲೇಸ್ಗೆ 30 ಕಿಲೋಮೀಟರ್ ದೂರ ಇದೆ. ಎರಡು ವೆಹಿಕಲ್ ಇಲ್ಲಿಂದ ಬಿಟ್ರೆ ಎರಡೂ ಸೇಮ್ ಟೈಮ್ಗೆ ಸೇಮ್ 1 ಅವರ್ಗೆ ಇಬ್ರು ರೀಚ್ ಆದ್ರೆ ಅದಕ್ಕೆ ಅಂತ ಹೇಳ್ತಾರೆ ಯೂನಿಫಾರ್ಮ್ ವೆಲಾಸಿಟಿ. ವೆಲಾಸಿಟಿ ಆಫ್ ಬಾಡಿ is said to be uniform if it covers equal distance. Equal means same distance. Equal distance 30 kilometer ಇದೆ. In equal interval of time means 1 hour ಅಲ್ಲಿ ಇಬ್ರು ರೀಚ್ ಆಗ್ತಾರೆ. That is called uniform velocity ಅಂತ ಹೇಳ್ತೀವಿ. ಈಗ ಇನ್ನೊಂದು ಸಿ ದೂರ ತಗೊಂಡ್ರೆ ನಾವು ಸಿ ದೂರ ತಗೊಂಡ್ರೆ ಏನಾಯ್ತು? ಸಿ ದೂರ ಎಷ್ಟಿದೆ? 35 ಕಿಲೋಮೀಟರ್ ಅಂತ. 35 ಕಿಲೋಮೀಟರ್ ಎ ಇಂದ ಸಿ ಇದೆ. ಎ ಇಂದ ಬಿಗೆ 30 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಇಬ್ಬರು ವೆಹಿಕಲ್ ಬಿಡ್ತಾರೆ. ಎ ಮತ್ತೆ ಎಕ್ಸ್ ಮತ್ತೆ ವೈ ಅಂತ ಇಬ್ಬರು ವೆಹಿಕಲ್ ಬಿಡ್ತಾರೆ ಅನ್ಕೊಳ್ಳಿ. ವೈ ನ ಬಿ ರೀಚ್ ಆಗ್ತಾನೆ, ಎಕ್ಸ್ ಸಿ ನ ರೀಚ್ ಆಗಬೇಕಾಗಿದೆ. ಇಬ್ರು ಏನ್ ಮಾಡ್ತಾರೆ? ಒಂದೇ ಅವರ್ ರೀಚ್ ಆಗ್ತಾರೆ. 1 ಅವರ್ ಅಲ್ಲೇ ಎ ಇಂದ ಬಿ ರೀಚ್ ಆಗ್ತಾನೆ, ಎ ಇಂದ ಸಿ ರೀಚ್ ಆಗ್ತಾನೆ. ಯಾರು ಸ್ಪೀಡ್ ಆಗಿ ಹೋಗಿಲ್ಲ? ಎಕ್ಸ್ ವೈ ಯಾರು ಸ್ಪೀಡ್ ಆಗಿ ಹೋಗಿಲ್ಲ? ಎಕ್ಸ್ ತುಂಬಾ ಜೋರಾಗಿ ಹೋಗಿದ್ದಾನೆ, ವೈ ಸ್ಲೋ ಹೋಗಿದ್ದಾನೆ. ಅದಕ್ಕೆ ಅಂತ ಕರಿತೀವಿ ವೇರಿಯಬಲ್. Variable velocity. Variable velocity means the velocity of body is said to be variable if it covers unequal distance. Unequal मतलब ಬೇರೆ unequal distance in equal interval of time. A ನಿಂದ B ಗೆ 30 ಕಿಲೋಮೀಟರ್ ದೂರ ಇದೆ, A ನಿಂದ C ಗೆ 35 ಕಿಲೋಮೀಟರ್ ಇದೆ. ಆ ಇಬ್ಬರು ಎಷ್ಟು ಒಂದೇ ವೇಳೆಯಲ್ಲಿ ರೀಚ್ ಆದರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ವೇರಿಯಬಲ್ ವೆಲಾಸಿಟಿ. ಇವನು ಏನು ಮಾಡಿದಾನೆ? ಎಕ್ಸ್ ಏ ಮಾಡಿದಾನೆ, ತುಂಬಾ ಜೋರಾಗಿ ಹೋಗಿದ್ದಾನೆ. ವೈ ನಿಧಾನವಾಗಿ ನಾವು ಕನ್ಸಿಡರ್ ಮಾಡ್ತೇವೆ, ಅಂತ ವೆಲಾಸಿಟಿ ಅಂತ ಕರಿತೇವೆ ವೇರಿಯಬಲ್ ವೆಲಾಸಿಟಿ. The velocity of body is said to be variable if it covers unequal distance in equal interval of time. ಬೇರೆ ಬೇರೆ ದೂರ ಇರುತ್ತೆ, ಆದರೆ ಒಂದೇ ಟೈಮ್ ರೀಚ್ ಆಗ್ತದೆ, ಅದಕ್ಕೆ ಅಂತ ಕರಿತೀವಿ ವೇರಿಯಬಲ್ ವೆಲಾಸಿಟಿ ಅಂತ ಕರಿತೀವಿ. ಆಮೇಲೆ ಮೂರನೇದು ಆವರೇಜ್ ವೆಲಾಸಿಟಿ. So what is average velocity? It is defined as the total distance traveled to the total time taken. Total distance ಅಂದ್ರೆ A ಇಂದ 30 ಕಿಲೋಮೀಟರ್ ಇದೆಯಲ್ಲ ಅದನ್ನು ಮಾಡ್ತೀನಿ, ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿಬಿಟ್ಟು ಇಲ್ಲಿಂದ ಎಷ್ಟು ದೂರ ಇದೆ, ಇಲ್ಲಿಂದ ಎಷ್ಟು ದೂರ ಇದೆ ಮೆಜರ್ ಮಾಡ್ಕೊಳ್ತೇವೆ. ಇಲ್ಲಿಂದ ಇಲ್ಲಿ ಹೋಗಿ ಇಷ್ಟು ಟೈಮ್ ತಗೊಂತಾರೆ, ಇಲ್ಲಿಂದ ಹೋಗಿ ಇಷ್ಟು ಟೈಮ್ ತಗೊಂತಾರೆ, ಟೋಟಲ್ ಮಾಡಿಬಿಟ್ಟು ಆವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಆವರೇಜ್ ವೆಲಾಸಿಟಿ is defined as total distance traveled by total time taken. Total time taken. That is total distance means S1 plus S2 plus S3 plus so on. Distance ಕೆಲ್ಲ S ಅಂತ ತಗೊಂಡ್ರೆ ಟೈಮ್ ಮೇಲೆ T ತಗೊಂಡ್ರೆ T1 plus T2 plus T. ಇವನ್ನೆಲ್ಲ ಕೂಡಿಬಿಟ್ಟು ಇವನ್ನ ಕೂಡಿದ ಭಾಗಿಸಿದಾಗ ಬರ್ತಕ್ಕಂಥ ಏನು ಕರೀತಾರೆ ಆವರೇಜ್ ಸ್ಪೀಡ್ ಅಂತ ಕರೀತಾರೆ. What is average speed? Total distance traveled by the body or the total time taken is called average velocity ಅಂತ ಕರೀತಾರೆ. ಸೊ ನೋಡಿ, ಯೂನಿಫಾರ್ಮ್ ವೆಲಾಸಿಟಿ ಇರ್ಬೋದು, ವೇರಿಯಬಲ್ ವೆಲಾಸಿಟಿ ಇರ್ಬೋದು, ಆವರೇಜ್ ವೆಲಾಸಿಟಿ ಇರ್ಬೋದು, ಆ ಸಿಂಪಲ್ ವೆಲಾಸಿಟಿ ಇರ್ಬೋದು, ಎಲ್ಲವಕ್ಕೂ ಎಸ್ ಯೂನಿಟ್ ಏನಾಗಿರುತ್ತೆ? ಒಂದೇ ಇರುತ್ತೆ. ವಾಟ್ ಇಸ್ ಎಸ್ ಯೂನಿಟ್? m(s)(1). ಮತ್ತು ಯೂನಿಫಾರ್ಮ್ ಬೇರೆ ಯೂನಿಟ್ ಆಗಿಲ್ಲ. ಯೂನಿಫಾರ್ಮ್ ವೆಲಾಸಿಟಿ ಇರ್ಬೋದು, ವೇರಿಯಬಲ್ ಇರ್ಬೋದು, ಆವರೇಜ್ ವೆಲಾಸಿಟಿ ಇರ್ಬೋದು, ಎಲ್ಲವಕ್ಕೂ ಎಸ್ ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಈಗ ಬರೀಬಹುದು ಅಥವಾ ಈಗೂ ಬರೀಬಹುದು. So what is the dimension formula? L e power minus 1. This is the dimension formula for
ವೆಲಾಸಿಟಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಲರೇಷನ್. ವೆಲಾಸಿಟಿ ಕನ್ನಡದಲ್ಲಿ ವೇಗ ಅಂತ ಕರೀತೀವಿ, ಗೊತ್ತಲ್ಲ ನಿಮಗೆ? ಈಗ ನೆಕ್ಸ್ಟ್ ಬರ್ತಕ್ಕಂಥ ಆಕ್ಸಲರೇಷನ್. ಆಕ್ಸಲರೇಷನ್ ಸಿಂಬಲ್ ಎ ಅಂತ ಕರೀತೀವಿ, ನೋಡಿ ಆಕ್ಸಲರೇಷನ್ ಕೊಟ್ಟು ಆಕ್ಸಲರೇಷನ್. ಆಕ್ಸಲರೇಷನ್ ಅಂದ್ರೆ ವೇಗ ಜಾಸ್ತಿ ಮಾಡಿದ್ರೆ, ವೇಗ ಜಾಸ್ತಿ ಮಾಡೋದನ್ನ ನಾವು ಆಕ್ಸಲರೇಷನ್ ಮಾಡ್ತೇವೆ, ಆಕ್ಸಲರೇಷನ್ ಕೊಡ್ತೇವೆ, ಆಗ ವೆಲಾಸಿಟಿ ಆಗುತ್ತೆ ಜಾಸ್ತಿ. ಅದಕ್ಕೆ ಏನು ಕರೀತೇವೆ? ಆಕ್ಸಲರೇಷನ್ ಈಸ್ ಇನ್ಕ್ರೀಸ್ ಇನ್ ವೆಲಾಸಿಟಿ. ಇನ್ಕ್ರೀಸ್ ಇನ್ ವೆಲಾಸಿಟಿ ಮೀನ್ಸ್ time. Increase in velocity with the time is called what is meant by acceleration? Rate of increase in velocity is called acceleration. Vehicle stop ಮಾಡೋದನ್ನೇ ಮಾಡ್ತೀವಿ ನಾವು. ವೆಹಿಕಲ್ ಸ್ಪೀಡ್ ಹೋಗ್ತಾ ಇರುತ್ತಪ್ಪ, ಅದನ್ನ ನಿಲ್ಲಿಸ್ಕೊಂಡೇ ಮಾಡ್ತೇವೆ, ಬ್ರೇಕ್ ಆಗ್ತದೆ, ಬ್ರೇಕ್ ಏನು ಮಾಡ್ತದೆ? ಸ್ಪೀಡ್ ಸ್ಪೀಡ್ ಬರುತ್ತೆ, ಕಡಿಮೆ ಆಗುತ್ತೆ, ಆಗ ವೆಲಾಸಿಟಿ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಆ ಡಿಕ್ರೀಸ್ ಇನ್ ವೆಲಾಸಿಟಿ ಏನು ಕರೀತಾರಪ್ಪ ಅಂದ್ರೆ retardation. What is retardation? Decrease in velocity with time. Decrease in velocity with time is called retardation. Retard ಅಂದ್ರೆ ವೇಗ ಕಡಿಮೆ ಮಾಡುವಂತ, ರಿಟಾರ್ಡ್ ನಿಲ್ಲಿಸುವಂತ. ಸೊ ರಿಟಾರ್ಡ್ ಮಾಡುವಾಗ ಒಂದು ವೆಹಿಕಲ್ ಅನ್ನು ನಾವು ರಿಟಾರ್ಡ್ ಮಾಡಬೇಕು, ನಿಲ್ಲಿಸಬೇಕು ಅಂದ್ರೆ ಏನಾದ್ರು ಮಾಡಿ ನಾವು ಬ್ರೇಕ್ ಅನ್ನು ಅಪ್ಲೈ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ರಿಟಾರ್ಡೇಷನ್. ಆಕ್ಸಲರೇಷನ್ ಮತ್ತೆ ರಿಟಾರ್ಡೇಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆಕ್ಸಲರೇಷನ್ ವೆಲಾಸಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ರಿಟಾರ್ಡೇಷನ್ ವೆಲಾಸಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬ್ರೇಕ್ ಆಗ್ತದೆ, ವೆಹಿಕಲ್ ನಿಲ್ಲುತ್ತದೆ, ಅದಕ್ಕೆ ರಿಟಾರ್ಡೇಷನ್ ಅಂತ ಕರೀತೇವೆ. ಅದು ಡೆಫಿನಿಷನ್ ಕೊಟ್ಟು ಡಿಕ್ರೀಸ್ ಇನ್ ವೆಲಾಸಿಟಿ. ಇಲ್ಲಿ ಇನ್ಕ್ರೀಸ್ ಇನ್ ವೆಲಾಸಿಟಿ, ಇನ್ಕ್ರೀಸ್ ಇನ್ rate of increase in velocity is called acceleration. Rate of decrease in velocity is called retardation ಅಂತ ಕರೀತೇವೆ. ಸೊ ಎರಡು acceleration ಇರಬಹುದು ಅಥವಾ retardation ಇರಬಹುದು, both have a magnitude as well as direction, hence both are vector quantity. So acceleration is also vector quantity, retardation is also a vector quantity because ಎರಡು ಏನಿದೆ ನಮಗೆ velocity, ಇಲ್ಲಿ ವೆಲಾಸಿಟಿ ಜಾಸ್ತಿ ಆಗುತ್ತದೆ, ಇಲ್ಲಿ ವೆಲಾಸಿಟಿ ಕಡಿಮೆ ಆಗುತ್ತದೆ, ದಿಕ್ಕು ಮಾತ್ರ ಸೇಮ್ ಇರುತ್ತೆ, ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಹಾಗಾಗಿ ನಾವು ಏನು ಕರೀತೀವಿ? ಸೊ ಬೋತ್ ಆಕ್ಸಲರೇಷನ್ ಆಸ್ ವೆಲ್ ಆಸ್ ರಿಟಾರ್ಡೇಷನ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ವಾಟ್ ಇಸ್ ದ SI ಯೂನಿಟ್ ಆಫ್ ಆಕ್ಸಲರೇಷನ್ ಆರ್ ರಿಟಾರ್ಡೇಷನ್? ಇದು ಬಂದ್ಬಿಟ್ಟು A is equal to ವೆಲಾಸಿಟಿ ಯೂನಿಟ್ m s minus 1 ಅಂತ ಬರುತ್ತೆ, ಕರೆಕ್ಟಾ? ಟೈಮ್ ಕರೆಕ್ಟ್ ಇರುತ್ತದೆ, ಅದಕ್ಕೆ ಯೂನಿಟ್ ಎಸ್ ಸೆಕೆಂಡ್ ಅಂತ. ಇವೆಲ್ಲ ಕಂಪೇರ್ ಮಾಡಿದ್ರೆ ಏನು ಬರುತ್ತೆ? m s minus 2. ಹೇಗೆ ಓದ್ತೀವಿ ಅದನ್ನ? r ತಗೊಂಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀತೀವಿ. ಇದೆಲ್ಲ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ SI ಯೂನಿಟ್ ಆಫ್ ಆಕ್ಸಲರೇಷನ್ ಅಥವಾ ರಿಟಾರ್ಡೇಷನ್. ವಾಟ್ ಇಸ್ ದ ಡೈಮೆನ್ಷನ್ ಫಾರ್ಮುಲಾ? c minus 2. ಇಲ್ಲಿ ಮೀಟರ್ ಗೆ ಡೈಮೆನ್ಷನ್ ಇಸ್ L ಅಂತ ಬರೀತೀವಿ. ಯೂನಿಟ್ ಆದ್ರೆ ಮೀಟರ್, ಡೈಮೆನ್ಷನ್ ಅಂದ್ರೆ L ಅಂತ ಬರೀತೀವಿ. ಟೈಮ್ ಗೆ ಸೆಕೆಂಡ್ ಸ್ಕ್ವೇರ್ ಬರೀತೀವಿ. ಡೈಮೆನ್ಷನ್ ಗೆ t ಕ್ಯಾಪಿಟಲ್ T ಬರೋದು, ಪವರ್ ನ -2 ಬರುತ್ತೆ. ದಟ್ ಇಸ್ ದ ಡೈಮೆನ್ಷನ್ ಫಾರ್ಮ್ ಫಾರ್ ಆಕ್ಸಲರೇಷನ್ ಆರ್ ರಿಟಾರ್ಡೇಷನ್, ರೈಟ್? ಸೊ ಬೋತ್ ಆರ್ ವೆಕ್ಟರ್ ಕ್ವಾಂಟಿಟಿ. SI ಯೂನಿಟ್ ಆಫ್ ಬೋತ್ ಆಕ್ಸಲರೇಷನ್ as well as retardation is meter per second square, and the dimension for both is L t power -2 ಅಂತ ಬರೀತೀವಿ. ಇಷ್ಟು ಆಕ್ಸಲರೇಷನ್ ಮತ್ತೆ ರಿಟಾರ್ಡೇಷನ್